ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಒಂದು ದೊಡ್ಡ ಆಕ್ಸಿಡೆಂಟ್ ಸಂಭವಿಸಿಬಿಟ್ಟಿದೆ. ಹಾಗಿದ್ರೆ ಇಲ್ಲಿನ ತನ್ನ ಅತ್ತಿಗೆ ಭೂಮಿಗೆ ಆಕ್ಸಿಡೆಂಟ್ ಮಾಡೇ ಬಿಟ್ರ ಅಥವಾ ಆಕ್ಸಿಡೆಂಟ್ ಆಗಿದ್ಯಾರಿಗೆ? ಇತ್ತ ಕಡೆ ಅಜಿತ್ ಕೆಂಡವಾಗಿದ್ಯಾಕೆ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ಭೂಮಿ ಜೊತೆ ಮಾತಾಡ್ತಿಲ್ಲ, ಬಿಕಾಸ್ ತನ್ನ ಪ್ರೀತಿನೇ ಭೂಮಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಜೊತೆಗೆ ಭೂಮಿಗೆ ನನ್ನ ಅವಶ್ಯಕತೆ ಕೂಡ ಇಲ್ಲ. ಅವಳು ಕಾಂಟ್ರಾಕ್ಟ್ ಮ್ಯಾರೇಜ್ ಅಷ್ಟೇ ಸಂಬಂಧ ಇಟ್ಕೊಂಡಿರೋದು ಅಂದಮೇಲೆ ಅವಳ ಬಗ್ಗೆ ನನಗೆ ಯಾಕೆ ಕಾಳಜಿ ಇರಬೇಕು, ಜೊತೆಗೆ ಅವಳು ಯಾಕೆ ನನ್ನನ್ನು ಕಾಳಜಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಅಚ್ಯುತ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ. ಬಿಕಾಸ್ ದೇವಸ್ಥಾನದಲ್ಲಿ ತನ್ನ ಭೂಮಿಗೆ ಪ್ರಪೋಸ್ ಮಾಡಿ ಬಿಡಬೇಕು ಅಂತ ಹೇಳಿ ರೆಡಿ ಆಗಿ ಹೋಗಿದ್ರು ಇಲ್ಲಿ ಅಜಿತ್. ಆದರೆ ಲಕ್ಷ್ಮಕ್ಕನ ಜೊತೆ ಭೂಮಿ ಮಾತಾಡ್ತಿದ್ದಂತಹ ಮಾತನ್ನ ಕೇಳಿ ನಿಜಕ್ಕೂ ಕೂಡ ಇಲ್ಲಿ ಅಜಿತ್ ಕುಸ್ತು ಹೋಗ್ತಾರೆ. ಪ್ರೀತಿಯ ಒಂದು ನಿವೇದನೆ ಮಾಡಬೇಕು ಅಂತ ಅನ್ಕೊಂಡಿದ್ದಂಥ ಅಜಿತ್ ಆ ಒಂದು ಆಸೆಯನ್ನು ಅಲ್ಲೇ ಚಿಪ್ಟಿ ಹಾಕ್ಬಿಡ್ತಾರೆ. ಯಾಕಂದರೆ ಎಂದೂ ಕೂಡ ಅಜಿತ್ ಸಾಹೇಬ್ರ ಮೇಲೆ ಪ್ರೀತಿ ಹುಟ್ಟೋಕೆ ಸಾಧ್ಯನೇ ಇಲ್ಲ, ಅವ್ರು ಜಸ್ಟ್ ನನಗೆ ಸ್ನೇಹಿತರು ಮಾತ್ರ ಅಂತ ಹೇಳಿ ಭೂಮಿ ಮಾತನಾಡ್ಬಿಡ್ತಾಳೆ. ಆ ಒಂದು ಮಾತು ನಿಜಕ್ಕೂ ಅಜಿತ್ ಹೃದಯವನ್ನು ತಾಕ್ಬಿಟ್ಟಿದೆ. ಅದೇ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಂಥ ಅಜಿತ್ ಭೂಮಿಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಊಟ ಕುತ್ಕೊಂಡಿರ್ಬೇಕಿದ್ರೆ, ತಿಂಡಿ ಕುತ್ಕೊಂಡಿರ್ಬೇಕಿದ್ರೆ ಬಿಸಿಬೇಳೆ ಬಾತ್ ಮಾಡಿರ್ತಾರೆ. ಭೂಮಿ, ಅಯ್ಯೋ ನನ್ನ ಮಗಂಗೆ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟ, 1-2 ಸ್ಪೂನ್ ಜಾಸ್ತಿ ಹಾಕು ಭೂಮಿ, ನನ್ನ ಮಗಂಗೆ ಚೆನ್ನಾಗಿ ತಿನ್ನಲಿ ಅಂತ ಸಂಗೀತ ಹೇಳ್ತಾರೆ. ಅದಕ್ಕೋಸ್ಕರ ಭೂಮಿ ಬಿಸಿಬೇಳೆ ಬಾತ್ ಹಾಕೋಕೆ ಹೋದರೆ ಬೇಡ ನನಗೆ ಅಂತ ಹೇಳ್ತಾರೆ. ನಾನು ಜಸ್ಟ್ ಆರೆಂಜ್ ತಿನ್ಕೋತೀನಿ, ನನಗೆ ಬೇಡ ಅಂತಾಗ ಎಲ್ರಿಗೂ ಅಚ್ಚರಿ ಆಗುತ್ತೆ. ಭೂಮಿ ಗೊತ್ತಾಗುತ್ತೆ ಏನೋ ಸಾಹೇಬ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ನನ್ನ ಹತ್ರ ಅಂತ. ಸರಿ ಆಯಿತು ಅಂದ್ಕೊಂಡು ಎಲ್ರಿಗೂ ಕೂಡ ಬಿಸಿಬೇಳೆ ಬಾತ್ ಬಡಿಸ್ತಾರೆ. ನಂತರ ಇಲ್ಲಿ ದೇವಿಯಾನಿ ಅಳೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕೆ ದೇವಿಯಾನಿ ಕಣ್ಣೀರು ಹಾಕ್ತಿದ್ಯಾ? ಈ ರೀತಿ ಎಲ್ಲ ನೀನು ಕಣ್ಣೀರು ಹಾಕಿದ್ರೆ ಹೇಗೆ? ಯಾಕೆ ತಿಂಡಿ ಮುಂದೆ ಕೂತು ಈ ರೀತಿ ಕಣ್ಣೀರು ಹಾಕ್ತಿದ್ಯಾ ಅಂತ ಅಜ್ಜಿ ಪ್ರಶ್ನೆ ಮಾಡ್ತಾರೆ. ಈ ಕಡೆ ದೇವಿಯಾನಿ ಪರವಾಗಿಲ್ಲ, ನೀವೆಲ್ಲರೂ ಕೂಡ ತಿನ್ನಿ ಅಂತ ಹೇಳಿದಾಗ, ಹೀಗಾಗುತ್ತೆ ದೇವಿಯಾನಿ, ನೀನು ಈ ರೀತಿ ಹತ್ಕೊಂಡು ಕೂತಿದ್ರೆ ಬೇರೆಯವ್ರಿಗೆ ಯಾರಿಗಾದ್ರೂ ತಿಂಡಿ ಸೇರುತ್ತಾ ಅಂತ ಸಂಗೀತ ಅವರು ಹೇಳ್ತಾರೆ. ಆಗ ಇಲ್ಲಿ ದೇವಿಯಾನಿ ಹತ್ಕೊಂಡು, ನಂದೇನೋ ಹಣೆ ಬರ ಒಬ್ಬಂಟಿ ಆಗಿರಬೇಕಾಗಿದೆ, ಆದರೆ ನನ್ನ ಮಗಳು ಕೂಡ ಅಲ್ಲಿ ಒಬ್ಬಳೇ ಇದ್ದಾಳೆ, ನಿಜಕ್ಕೂ ಕೂಡ ನನ್ನ ಮಗಳನ್ನ ನೋಡಬೇಕು ಅಂತ ಅನ್ನಿಸ್ತದೆ, ನಿಜಕ್ಕೂ ಕೂಡ ನಾನು ಅಲ್ಲೇ ಹೋಗ್ಬಿಡ್ತಿದ್ದೆ, ಆದರೆ ನಾನು ಅಲ್ಲಿಗೆ ಹೋಗ್ಬಿಟ್ರೆ ಗಂಡ ಸತ್ತ ಮೇಲೆ ಅಮ್ಮ ಮಗಳನ್ನ ದೂರ ಮಾಡಿಬಿಟ್ರು ಅಂತ ದೇವ್ರ ಮನೆಗೆ ಕೆಟ್ಟ ಹೆಸರು ಬರುತ್ತೆ, ಅತ್ತೆಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲೇ ಇದ್ದೀನಿ. ನಿಜಕ್ಕೂ ನನ್ನ ಮಗಳನ್ನ ನೋಡಬೇಕು ಅಂತ ತುಂಬಾ ಅನ್ನಿಸ್ತದೆ. ನನ್ನ ಮಗಳನ್ನ ಅಲ್ಲಿ ಬಿಟ್ಟು ನಾನು ಹೇಗಿರಲಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಜೊತೆಗೆ 22 ವರ್ಷ ಇನ್ನೇನೋ ತುಂಬ್ತಾ ಇದೆ, ಇನ್ನು ಒಂದು 4-6 ತಿಂಗಳಿದೆ ಅಷ್ಟೇ. 22 ವರ್ಷದೊಳಗೆ ಅವಳು ಮದುವೆ ಮಾಡಬೇಕು, ಇಲ್ಲಾಂದರೆ ಮದುವೆನೇ ಆಗೋದಿಲ್ಲ ಅಂತ ಗುರುಗಳು ಕೂಡ ಹೇಳಿದ್ದಾರೆ. ಅದು ನಿಮಗೂ ಕೂಡ ಗೊತ್ತದೆ. ಅವಳು ಮದುವೆ ಮಾಡಿಬಿಟ್ರೆ ನನ್ನ ಒಂದು ಜವಾಬ್ದಾರಿ ಕಳ್ಕೊಂಡಾಗ ಆಗಿಬಿಡುತ್ತೆ, ಅದೇ ಚಿಂತೆ ಆಗಿಬಿಡುತ್ತೆ ನನಗೆ ಅಂತ ದೇವಿಯಾನಿ ಕಣ್ಣೀರು ಹಾಕ್ಕೊಂಡು ಹೇಳ್ತಿದ್ರೆ, ಈ ಕಡೆ ಅಜಿತ್ ಅವರ ನಾಟಕವನ್ನೇ ಗಮನಿಸ್ತಿದ್ದಾರೆ. ಇತ್ತ ಕಡೆ ಅಜ್ಜಿ, ಹೌದು ನನ್ನಿಂದಾನೇ ಪಾಪ ಹುಡುಗಿನ ನಾನು ಮನೆಯಿಂದ ಕಳಿಸ್ಬಿಟ್ಟೆ, ಮದುವೆ ಆಗಬೇಕಾಗಿರೋ ಹುಡುಗಿ, ಆದರೆ ಕರೆಸ್ಕೊಳ್ಳೋಣ, ಯಾವತ್ತು ಕರೆಸ್ಕೋಬೇಕು, ಹೇಗೆ ಕರೆಸ್ಕೋಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಹೌದು ಅವತ್ತು ಅಂತ ಸಂದರ್ಭ ಆಯಿತು, ಅದಕ್ಕೋಸ್ಕರ ಆಯಿತು ಖಂಡಿತ ಅಂಶುನ ಇಲ್ಲಿಗೆ ಕರ್ಸ್ಕೊಳ್ಳೋಣ ಅಂತ ಧಾಮ್ ಧೂಮ್ ಅಂತ 4 ತಿಂಗಳು ಒಳಗಡೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ ದೇವಿಯಾನಿ ಅಂತ ಶ್ರವಣ್ ಮತ್ತು ಇಲ್ಲಿ ಅಜಿತ್ ತಂದೆ ಇಬ್ಬರು ಕೂಡ ಹೇಳ್ತಾರೆ. ನಂತರ ಈ ಕಡೆ ದೇವಿಯಾನಿ, ಅಷ್ಟಾದರೆ ಸಾಕು, ನನ್ನ ಮಗಳು ಆದಷ್ಟು ಬೇಗ ಇಲ್ಲಿಗೆ ಬಂದು ಅವಳು ಮದುವೆ ಆದರೆ ಅಷ್ಟೇ ಸಾಕು ಅಂತ ಹೇಳಿ ದೇವಿಯಾನಿ ಹೇಳ್ತಾರೆ. ಸರಿ ಈಗ ಆಯಿತು ಅಳ್ಬೇಡ, ತಿಂಡಿ ತಿನ್ನು ಅಂತ ಹೇಳ್ತಾರೆ ಎಲ್ಲರೂ ಕೂಡ. ನಂತರ ಅಯ್ಯೋ ಅದಕ್ಕೆ ಅತ್ತೆ ನಿಮ್ಮ ಕಣ್ಣೀರಿಗೆ ಎಷ್ಟು ಬೆಲೆ ಇದೆ ನೋಡಿ, ಬಿಸಿಬೇಳೆ ಬಾತ್ ಬಿಸಿಬೇಳೆ ಬಾತೆ ಆರಿ ಹೋಯಿತು ಅಂತ ತಮಾಷೆ ಮಾಡ್ತಾರೆ ನಚ್ಚಿ. ನಂತರ ಇದು ಕಡೆ ಭೂಮಿ, ಸಾಹೇಬ್ರೆ ನಾನು ಟೀ ಮಾಡ್ಕೊಂಡು ಬಂದು ಕೊಟ್ಬಿಟ್ಟು ರೆಡಿ ಆಗಿಬಿಡ್ತೀನಿ, ಇಬ್ಬರು ಕೂಡ ಒಟ್ಟಿಗೆ ಹೋಗೋಣ ಸ್ಟೇಷನ್ ಬಳಿಗೆ ಅಂತ ಹೇಳಿ ಭೂಮಿ ಹೇಳಿದಾಗ, ಈ ಕಡೆ ಅರ್ಜಿತಮ್ಮ ನೀನು ನನಗೆ ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತೀಯ ಅಂತ ಹೇಳಿ ಕೇಳಿದಾಗ, ಅಯ್ಯೋ ಮಗನ ನೀನು ಮಾಡಿಕೊಡು ಅಂತ ಹೇಳೋದಚ್ಚ, ನಾನು ಮಾಡಿಕೊಡೋದಚ್ಚ, 1 ನಿಮಿಷ ಇರು ಅಂತ ಹೇಳ್ತಾರೆ. ಆಲ್ರೆಡಿ ಅವರ ಯಜಮಾನರಿಗೆ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟಿರ್ತಾರೆ ಸಂಗೀತ ಅವರು. ಅದೇ ಕಾಫಿಯನ್ನು ಕಿತ್ತು ತಗೋ ಅಜ್ಜಿತ ಕುಡಿ ಅಂತ. ಆಗ ಏನೇ ಇದು ನನ್ನ ಕಾಫಿನ ಅವನು ಕೊಡ್ತಿದ್ಯಾ ಅಂದಾಗ, ನಿಮಗೆ ಮಾಡ್ಕೊಂಡು ಬರ್ತೀನಿ ಸುಮ್ಮನೆ ಇರ್ರಿ, ಅವ್ನಿಗೆ ಕೆಲ್ಸಕ್ಕೆ ತಡ ಆಗ್ತದೆ ಅಂತ ಸಂಗೀತ ಅವರು ಹೇಳಿದಕ್ಕೆ, ಅಯ್ಯೋ ನನ್ನ ಕೆಲಸಕ್ಕೂ ಕೂಡ ತಡ ಆಗ್ತದೆ ಕಣೆ ಅಂದಾಗ, ಪರವಾಗಿಲ್ಲ ನೀವೊಂದಿನ ಕಾಫಿ ಕುಡಿದೇ ಹೋದರೆ ಏನೂ ಆಗಲ್ಲ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ. ಈ ಕಡೆ ಎಲ್ಲರೂ ಕೂಡ ಹಾಗೆ ನಗ್ತಾ ಇರ್ತಾರೆ. ಈ ಕಡೆ ಭೂಮಿ ಗೊತ್ತಾಗತ್ತೆ ಇಲ್ಲಿ ಸಾಹೇಬ್ರು ತನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ. ತದನಂತರ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಜಿತ್ ಬಂದಿದೆ, ರೌಂಡ್ಸ್ ಅಂತ ಹೋಗ್ತಾರೆ. ಈ ಕಡೆ ಭೂಮಿ ಅಜಿತ್ ಸಾಹೇಬ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಅಷ್ಟು ಇಲ್ಲಿ ಲಕ್ಷ್ಮಕ್ಕ ಬಂದಿದೆ, ಏನು ಭೂಮಿ ಏನಾದರೂ ಆಯ್ತಾ, ಬೇಜಾರಾಗಿದೆ ಅಜಿತ್ ಸಾಹೇಬ್ರು ಏನಾದರೂ ಅಂದರೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂದಾಗ, ಹಾಗೇನಿಲ್ಲ ಲಕ್ಷ್ಮಕ್ಕ ಅಂತ ಹೇಳಿ ಭೂಮಿ ಹೇಳ್ತಾರೆ. ಹೌದಾ ಸರಿ ಆಯಿತು, ನಾನು ಹೋಗಿ ತರಕಾರಿ ಎಲ್ಲನೂ ತೊಗೊಂಡು ಬರ್ತೀನಿ, ನೀನು ಅಂಗಡಿ ಕಡೆ ನೋಡ್ಕೊ ಅಂತ ಹೇಳಿ ಲಕ್ಷ್ಮಕ್ಕ ಹೋಗ್ಬಿಡ್ತಾರೆ. ನಂತರ ಟೀ ಮಾಡ್ತಿರ್ತಂತಹ ಭೂಮಿ ಹಾಗೆ ಅಜಿತ್ ಯೋಚನೆಯಲ್ಲೇ ಕಳೆದೋಗಿದ್ದಾಳೆ. ಅಷ್ಟರಲ್ಲಿ ಸತ್ಯಣ್ಣ ಬರ್ತಾರೆ. ಸತ್ಯಣ್ಣ ಬಂದಿದೆ, ಇತ್ತ ಕಡೆ 1 ಟೀ ಅಂತ ಹೇಳ್ತಾರೆ. ಟೀ ಆಲ್ರೆಡಿ ಉಪ್ಪು ಬಂದು ಸುರಿದೋಗ್ಬಿಟ್ಟಿದೆ, ಗ್ಯಾಸ್ ಲೀಕ್ ಆಗ್ತದೆ. ಏನಾಯಿತು ಭೂಮಿ, ಯಾಕೆ ಅಲ್ಲಿ
ಇಲ್ಲಿ ಗ್ಯಾಸೇ ಆರೋಗಿದೆ, ಸ್ಟವ್ವೇ ಆರೋಗಿದೆ, ಇಲ್ಲಿ ಗ್ಯಾಸ್ ಲೀಕ್ ಆಗ್ತದೆ, ನೀನು ನೋಡಿದ್ರೆ ಯಾವುದೋ ಯೋಚನೆಯಲ್ಲಿ ಕಳೆದೋಗಿದೆಯಲ್ಲ ಅಂತ ಹೇಳಿ ಎಚ್ಚರಿಸ್ತಾರೆ. ಅದು ಸಾಹೇಬರು ಯಾಕೋ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ, ತುಂಬ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ, ಯಾಕೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ, ನಿಜಕ್ಕೂ ಭೂಮಿ ನಿನಗೇನಾದರೂ ಅಜಿತ್ ಮೇಲೆ ಲವ್ ಆಗಿದೆಯಾ ಅಂತ ಹೇಳಿ ಸತ್ಯನ ಕೇಳಿದಾಗ, ಏನು ಮಾತಾಡ್ತಿದ್ರ ಸಾಹೇಬ್ರೆ, ಈ ರೀತಿ ಏನಾದರೂ ಹೋಗಿ ಅಜಿತ್ ಸಾಹೇಬ್ರ ಹತ್ರ ಮಾತು ಕಿತ್ತಾಡ್ಬಿಟ್ಟಿರ, ಅವ್ರು ತುಂಬ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಏನಿಲ್ಲ, ನಮ್ಮಿಬ್ಬರ ಸಂಬಂಧ ಅಂಥದ್ದು ಏನೂ ಇಲ್ಲ. ನಿಜಕ್ಕೂ ಹೇಳಬೇಕು ಅಂದರೆ ದೇವಸ್ಥಾನದಲ್ಲಿ ಲಕ್ಷ್ಮಕ್ಕನ ಜೊತೆ ಮಾತಾಡಬೇಕಿದ್ರೆ ಅಜಿತ್ ಸಾಹೇಬರು ಬಂದಿದ್ದರು, ಅವ್ರು ಏನೋ ಹೇಳೋಕೆ ಅಂತ ಬಂದರು. ಆಗ ಲಕ್ಷ್ಮಕ್ಕ ನೀನು ಪ್ರೆಗ್ನೆಂಟಾ ಹಾಗೆ ಹೀಗೆ ಅಂತ ಕೇಳಿ ಬೈತಾ ಇದ್ರು. ಆ ವಿಷಯವಾಗಿ ಅಜಿತ್ ಸಾಹೇಬರು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಈ ರೀತಿ ಇರಬಹುದು ಅಷ್ಟೇ ಅಂತ ಹೇಳಿ ಭೂಮಿ ಹೇಳಿದಾಗ, ಸರಿ ಆಯಿತು ಬಿಡು, ನಾನು ಅವನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ. ನಂತರ ಇಲ್ಲಿ ಸತ್ಯನ ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಿದ್ದಾಗೆ ಅಜಿತ್ ಕೂಡ ಬರ್ತಾರೆ. ಅಜಿತ್ ಬಂದಿದ್ದೆ, ಯಾಕೆ ಅಜಿತ ನೀನು ಭೂಮಿ ಮೇಲೆ ಇಷ್ಟು ಸೆಟ್ ಮಾಡಿಕೊಂಡು, ಪಾಪ ಹುಡುಗಿ ಏನೆಲ್ಲ ಯೋಚನೆ ಮಾಡ್ತಿದ್ದಾಳು ಗೊತ್ತಾ ನಿನ್ನ ಬಗ್ಗೆ ಅಂದಾಗ, ಇನ್ನೇನು ಅವಳಿಗೇನು ಈ ಸಂಬಂಧ ಜಸ್ಟ್ ಕಾಂಟ್ಯಾಕ್ಟ್ ಸಂಬಂಧ ಅಲ್ವಾ, ಅವಳು ಯಾಕೆ ನನ್ನ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡಬೇಕು ಹಾಗೆ ಹೀಗೆ ಅಂತ ಅಜಿತ್ ಹೇಳ್ತಾರೆ. ನನಗೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಅಲ್ವಾ, ಅಂದಮೇಲೆ ಅವಳು ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಜಿತ್ ಹೇಳ್ತಿದ್ದಾಗೆ ಭೂಮಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಭೂಮಿ ಎಂಟ್ರಿ ಕೊಟ್ಟಿದ್ದೆ, ಯಾಕೆ ಸಾಹೇಬ್ರೆ ನೀವು ನನ್ನ ಜೊತೆ ಮಾತಾಡ್ತಿಲ್ಲ ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡಿದಾಗ, ಈ ಕಡೆ ಅಚ್ಯುತ್ ನೇರವಾಗಿ ನಾನು ನಿನ್ನ ಲವ್ ಮಾಡ್ತಿದ್ದೀನಿ, ಐ ಲವ್ ಯು ಅಂತ ಹೇಳ್ತಾರೆ. ಭೂಮಿಗೆ ಶಾಕ್ ಆಗುತ್ತೆ. ದೇವಸ್ಥಾನದಲ್ಲಿ ಕೂಡ ನಾನು ಅದನ್ನೇ ಹೇಳಬೇಕು ಅಂತ ಬಂದೆ, ಆದರೆ ನೀನು ಲಕ್ಷ್ಮಕ್ಕನ ಹತ್ರ ಸ್ನೇಹ ಬಿಟ್ಟು ಬೇರೆ ಏನೂ ಕೂಡ ಇರುವುದಿಲ್ಲ ಅಂತ ಹೇಳಿದ್ರಿಂದ ನಂಗೆ ತುಂಬಾ ಬೇಜಾರ ಆಯಿತು ಅಂತ ಹೇಳಿ ಅಚ್ಯುತ್ ನೇರವಾಗಿ ಹೇಳಿದ್ರೆ, ಈ ಕಡೆ ಭೂಮಿ ಏನು ಹೇಳ್ತಿದ್ರ ಸಾಹೇಬ್ರೆ ಅಂದಾಗ, ನಾನು ನಿಜನೇ ಹೇಳ್ತಿದ್ದೇನೆ ಭೂಮಿ ಅಂತ ಅಚ್ಯುತ್ ನೇರವಾಗಿ ಹೇಳ್ತಾರೆ. ಆದರೆ ಇಲ್ಲಿ ಭೂಮಿ ಅಂತೂ ತಮಾಷೆ ಮಾಡ್ತಿದ್ರಲ್ವಾ, ಏನೋ ಹೇಳೋಕ್ಕಾಗದೆ ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ವ, ನನಗೆ ಗೊತ್ತು ನೀವು ಹೀಗೆ ತಮಾಷೆ ಮಾಡೋದು ಅಂತ ಹೇಳಿ ಭೂಮಿ ಹೇಳ್ತಾಳೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ನನ್ನ ಜೊತೆ ಮುನಿಸ್ಕೋಬಾರ್ದು ಅಂತ ಹೇಳಿದ್ದೆ. ಭೂಮಿ ಅಲ್ಲಿಂದ ಹೋಗ್ಬಿಡ್ತಾಳೆ. ನೋಡಿದ್ರಣ ಹೀಗೆ ಹೇಳಿಬಿಟ್ಟು ಹೋಗ್ತಿದ್ದಾಳೆ. ನನ್ನ ನೇರವಾಗಿ ಸತ್ಯ ಹೇಳಿದ್ರು ಕೂಡ ಅದನ್ನು ಈ ರೀತಿ ತಮಾಷೆ ಮಾಡಿ ಹೇಳಿ ಹೋಗ್ತಿದ್ದಾಳೆ ಅಂದಾಗ, ನೋಡುವ ಅಚ್ಯುತ ಅವಳಿಗೂ ಕೂಡ ನಿನ್ನ ಮೇಲೆ ಪ್ರೀತಿ ಇದೆ, ಖಂಡಿತವಾಗ್ಲೂ ಅದು ಒಂದಿನ ವ್ಯಕ್ತವಾಗುತ್ತೆ, ಅಲ್ಲಿ ತನಕ ನೀನು ಕಾಯಬೇಕಾಗತ್ತೆ, ಈಗ ಹೋಗಿ ಬೇಕಿದ್ರೆ ನೀನೇ ನಿನ್ನ ಪ್ರೀತಿಯನ್ನು ನಿವೇದನೆ ಮಾಡ್ಕೊ ಅಂತ ಹೇಳಿ ಸತ್ಯನ ಹೇಳಿದಕ್ಕೆ, ಹೌದೌದು ಈಗೇನಾದರೂ ಹೋಗಿ ಹೇಳಿದ್ರೆ ಇದೇ ರೀತಿ ಇನ್ನೇನೋ ಒಂದೇ ಹೇಳ್ತಾಳಷ್ಟೆ ಅಂತ ಅಚ್ಯುತ್ ಹೇಳಿದೆ. ಸರಿ ಆಯಿತು, ಅವಳು ಪ್ರೀತಿ ಹೇಳ್ಕೊಳ್ಳೋ ತನಕ ನಾನು ಕಾಯ್ತೀನಿ ಅಂತ ಹೇಳಿ ಕೂಡ ಅಚ್ಯುತ್ ಹೇಳ್ತಾರೆ. ತದನಂತರ ಇಲ್ಲಿ ದೇವ್ಯಾನಿಗೆ ಅಪ್ಪು ಕಾಲ್ ಮಾಡಿ, ಅತ್ತೆ ನೀವು ಸೂಪರ್ ಬತ್ತೆ, ನಿಮ್ಮ ಕಣ್ಣೀರಿಗೆ ಇಷ್ಟೊಂದೆಲ್ಲ ಬೆಲೆ ಇದೆ ಅಂತ ಗೊತ್ತಿರಲಿಲ್ಲ, ಕೊನೆಗೂ ಅಂಚುನ ಕರೆಸ್ಕೊತಾ ಇದ್ದೀರಾ, ಅದೇ ರೀತಿ ನನ್ನನ್ನು ಕೂಡ ಆ ಮನೇಲಿ ಇರೋ ಹಾಗೆ ಮಾಡಿಬಿಡಿ ಅತ್ತೆ, ಏನಾದರೂ ಪ್ಲ್ಯಾನ್ ಮಾಡಿ ಅಂದಾಗ, ಸರಿ ಆಯಿತು ಅಂತ ಹೇಳಿ ದೇವ್ಯಾನಿ ಕಾಲ್ ಕಟ್ ಮಾಡ್ತಾರೆ. ನನ್ನಂಚು ನನ್ನ ಮಗಳು, ಅದಕ್ಕೋಸ್ಕರ ಏನು ಬೇಕಿದ್ರು ಮಾಡ್ತೀನಿ, ನಿನ್ನ ಕಟ್ಕೊಂಡು ನನಗೇನಾಗಬೇಕು, ನಾನು ಮಾಡಬೇಕಾಗಿರೋದು ಸಾಕಷ್ಟಿದೆ ಅಂತ ದೇವ್ಯಾನಿ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ರಾತ್ರಿ ನಚ್ಚಿ ಕಾರಲ್ಲಿ ಬರಬೇಕಿದ್ರೆ ಯಾವುದೋ ಹುಡುಗಿ ಬಂದು ನಚ್ಚಿ ಕಾರ್ಗೆ ಡ್ಯಾಶ್ ಹೊಡಿತಾರೆ. ಡ್ಯಾಶ್ ಹೊಡಿತಿದ್ದಾಗೆ ಆಕೆ ಕೆಳಗಡೆ ಬೀಳ್ತಾರೆ. ತಕ್ಷಣ ಆಕೆಯನ್ನು ಕಾಪಾಡಿ ಮನೆಗೆ ಕರ್ಕೊಂಡು ಬರ್ತಾರೆ ನಚ್ಚಿ. ಆ ಹುಡುಗಿ ಅಚ್ಯುತನ ಮುಂದೆ, ನಾನು ಮೆಡಿಕಲ್ ಮಾಡಬೇಕು ಅಂದ್ಕೊಂಡಿದ್ದೆ, ನನ್ನ ಒಂದು ನಿಯರ್ ಬೈ ಒಂದು ಮೆಡಿಕಲ್ ಕಾಲೇಜ್ ಇತ್ತು, ಅದು ಕಾರ್ಪೊರೇಟರ್ ರಿಲೇಟಿವ್ಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಕಾರ್ಪೊರೇಟರ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು. ನಾ ಭೇಟಿ ಮಾಡೋಕ್ಕೆ ಹೋದಾಗ ಅವ್ರು ನನ್ನ ಜೊತೆ ನನ್ನನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು, ಮಿಸ್ಬಿಹೇವ್ ಮಾಡಿದ್ರು ಅಂತ ಹೇಳಿ ಆಕೆ ಹೇಳಿದಾಗ, ನೀವು ಒಂದು ಕಂಪ್ಲೇಂಟ್ ಬರ್ಕೊಡಿ ಅಂತ ಜೊತೆ ಹೇಳ್ತಿದ್ದಾರೆ. ಹಾಗಿದ್ರೆ ಆಕೆಯನ್ನು ಕೂಡ ಬಿಟ್ಟಿದ್ದು ದೇವ್ಯಾನಿ ಏನು ಪ್ಲ್ಯಾನ್ ಮಾಡಿರ್ಬೋದು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.